ರಾಜಶೇಖರ್ ಪಾಟೀಲ್ ಸರ್ ಅವರಿಗೆ ನಿಂದಿರ್ಬೇಕಂತ ಹೈಕಮಾಂಡ್ ಅವ್ರು ಹೇಳಿದಾಗ ಅವ್ರಂದ್ರು ಇಲ್ಲ, ಈ ಸಲ ಸಾಗರ್ ಅವರು ತಯಾರಿ ಮಾಡಿದ್ದಾರೆ, ಯುವಕರಿದ್ದಾರೆ, ಅವರಿಗೋಸ್ಕರ ನಾವೆಲ್ಲರೂ ಅವರಿಗೆ ಸಪೋರ್ಟ್ ಮಾಡ್ತೀವಿ, ನೀವು ಅವರಿಗೆ ಕೊಡ್ರಿ ಅಂತ ಅವರು ಕೂಡ ನಮಗೋಸ್ಕರ ಬಹಳಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ಕೂಡ ನಾನು ಈ ಚಿಕ್ಕ ವಯಸ್ಸಲ್ಲಿ 26 ವಯಸ್ಸಿಗೆ ನಾನು ಸಂಸದನಾಗಿದ್ದೆ. ಹುಮ್ನಾಬಾದ್ ಕ್ಷೇತ್ರದಲ್ಲಿ ನಾವು ನೋಡ್ತೀವಿ ಎಲ್ಲಾ ಕಡೆ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ. ನೀವು ಬೇರೆ ತಾಲೂಕಾಗಿ ನೀವು ಕಂಪೇರ್ ಮಾಡಿ ನೋಡಿದಾಗ ಇಡೀ ನಮ್ಮ ಜಿಲ್ಲೆಯಲ್ಲಿ ನಾನು ನೋಡಿದ ಪ್ರಕಾರ ಒಂದು ಹುಮ್ನಾಬಾದ್ ಕ್ಷೇತ್ರ, ಇನ್ನೊಂದು ಭಾಲ್ಕಿ ಕ್ಷೇತ್ರ. ಹುಮ್ನಾಬಾದ್ ಮತ್ತು ಭಾಲ್ಕಿ ಕ್ಷೇತ್ರ ಎಲ್ಲಕ್ಕಿಂತ ಜಾಸ್ತಿ ಅಭಿವೃದ್ಧಿ ಆಗಿದೆ ಅಂತ ನೋಡ್ಬೋದು. ಇಲ್ಲಿ ಜನರ ಮಧ್ಯದಲ್ಲಿ ಯಾವಾಗ್ಲೂ 24/7 ಅವೈಲಬಲ್ ಯಾರಾದ್ರೂ ಇರ್ತಾರೆ ಅಂತಂದ್ರೆ ನಮ್ಮ ರಾಜಶೇಖರ್ ಪಾಟೀಲ್ ಸರ್ ಇರ್ಬೋದು, ಭಾಲ್ಕಿಯಲ್ಲಿ ಈಶ್ವರ್ ಖಂಡ್ರೆ ಸರ್ ಇರ್ಬೋದು. ಇವತ್ತಿನ ದಿವಸ ಏನು ತಾವು ಜನ್ಮದಿನದ ನಿಮಿತ್ತ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ, ಬಹಳ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಇವತ್ತಿನ ದಿವಸ ಹುಮ್ನಾಬಾದ್ ಕ್ಷೇತ್ರದಲ್ಲಿ ನಾವು ನೋಡ್ತೀವಿ ಎಲ್ಲಾ ಕಡೆ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ. ನೀವು ಬೇರೆ ತಾಲೂಕಾಗಿ ನೀವು ಕಂಪೇರ್ ಮಾಡಿ ನೋಡಿದಾಗ ಇಡೀ ನಮ್ಮ ಜಿಲ್ಲೆಯಲ್ಲಿ ನಾನು ನೋಡಿದ ಪ್ರಕಾರ ಒಂದು ಹುಮ್ನಾಬಾದ್ ಕ್ಷೇತ್ರ, ಇನ್ನೊಂದು ಭಾಲ್ಕಿ ಕ್ಷೇತ್ರ. ಹುಮ್ನಾಬಾದ್ ಮತ್ತು ಭಾಲ್ಕಿ ಕ್ಷೇತ್ರ ಎಲ್ಲಕ್ಕಿಂತ ಜಾಸ್ತಿ ಅಭಿವೃದ್ಧಿ ಆಗಿದೆ ಅಂತ ನೋಡ್ಬೋದು. ಯಾವುದೇ ರಸ್ತೆ ಇರ್ಬೋದು, ಯಾವುದೇ ಚರಂಡಿ ಇರ್ಬೋದು, ಯಾವುದೇ ಕಟ್ಟಡ ಇರ್ಬೋದು, ಒಳ್ಳೆ ರೀತಿಯಲ್ಲಿ ಮಾರ್ಕೆಟ್ ಇರ್ಬೋದು, ಎಲ್ಲಾ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ. ಯಾಕಾಗಿದೆ ಅಂತಂದ್ರೆ ರಾಜಶೇಖರ್ ಪಾಟೀಲ್ ಸರ್ ಅವರು ಹಗಲ ರಾತ್ರಿ ಅವರು ಶ್ರಮಿಸಿ ಜನರಿಗೋಸ್ಕರ ಅವರು ಕೆಲಸ ಮಾಡ್ತಾ ಬಂದ್ರು. ಇಲ್ಲಷ್ಟೇ ಅಲ್ಲ, ಬೆಂಗಳೂರಲ್ಲೂ ಕೂಡ ಡೆಲ್ಲಿಯಲ್ಲೂ ಕೂಡ ಯಾವಾಗ್ಲೂ ಚರ್ಚೆ ಆಗತ್ತೆ. ನನ್ಗೂ ಕೂಡ ಅಲ್ಲಿ ಹೇಳ್ತಾರೆ ಬಹಳ ಒಳ್ಳೆ ರೀತಿಯಲ್ಲಿ ಹುಮ್ನಾಬಾದ್ ಅಂತಂದ್ರೆ ರಾಜಶೇಖರ್ ಪಾಟೀಲ್ ಅಂತಂದ್ರೆ ಹುಮ್ನಾಬಾದ್ ಅಂತ ನಂಗೆ ಹೇಳ್ತಾರೆ. ಇದು ಯಾಕ ಅಂತಂದ್ರೆ ಸುಮಾರು ವರ್ಷಗಳಿಂದ ಈಗ ಬಸವರಾಜ್ ಪಾಟೀಲ್ ಸರ್ ಇರ್ಬೋದು, ಅವ್ರ ದಾರಿಯಲ್ಲೇ ನಮ್ಮ ರಾಜಶೇಖರ್ ಪಾಟೀಲ್ ಸರ್ ಇರ್ಬೋದು, ಮತ್ತೆ ಅವ್ರ ದಾರಿಯಲ್ಲೇ ನಮ್ಮ ಅಭಿಷೇಕ್ ಪಾಟೀಲ್ ಅವರು ಇರ್ಬೋದು, ಸತತವಾಗಿ ಜನರ ಮಧ್ಯದಲ್ಲೇ ಇದ್ದು ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಜಾತ್ರೆ ಇರ್ಬೋದು, ಕೆಲಸ ಇರ್ಬೋದು, ಜನ ಬಂದಿದಾಗ ಸತತವಾಗಿ ಕಂಟಿನ್ಯೂಸ್ಲಿ ಸೇವೆ ಸಲ್ಲಿಸ್ತಾರೆ. ಇವಾಗ ನೀವು ಒಂದು ಉದಾಹರಣೆ ಕೊಡ್ಬೋದು, ಬಹಳಷ್ಟು ಕಡೆ ಇಡೀ ನಮ್ಮ ರಾಜ್ಯದಲ್ಲಿ 224 ಜನ ಶಾಸಕರಿದ್ದಾರೆ. ಬಹಳಷ್ಟು ಕಡೆ ನೋಡ್ಬೋದು ಶಾಸಕರು ಅವ್ರ ಕ್ಷೇತ್ರದಲ್ಲೇ ಇರಲ್ಲ. ಈಗ ನನ್ಗೂ ಕೂಡ ಕೇಳ್ತಾರೆ ಬಹಳ ಜನ ಡೆಲ್ಲಿಯಲ್ಲಿ, ಬೆಂಗಳೂರಲ್ಲಿ ನೀವು ಎಲ್ಲಿರ್ತೀರಾ ಅಂತ ಕೇಳ್ತಾರೆ. ನಾನ್ ಸಹಜವಾಗಿ ಹೇಳ್ತೀನಿ ನಾನ್ ಬೀದರಲ್ಲಿ ಇರ್ತೀನಿ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ನಾನ್ ತಿಳ್ಕೊಂಡು ನೀವು ಬೆಂಗಳೂರಲ್ಲಿ ಇರ್ತೀರ ಅಂತ ತಿಳ್ಕೊಂಡಿತ್ತು. ಬೀದರ್ದಲ್ಲಿ ನಾನು MP ಆದ್ಮೇಲೆ ನನ್ಗೆ ಬೆಂಗಳೂರಲ್ಲಿ ಹ್ಯಾಂಗಿರ್ಲಕ್ಕಾಗುತ್ತೆ. ಈಗ ಬಹಳ ಜನ ಶಾಸಕರು ಸಂಸದರು ಅವ್ರದೇ ಕ್ಷೇತ್ರದಲ್ಲಿ ಇರಲ್ಲ. ಈಗ ಹುಮ್ನಾಬಾದ್ ಭಾಲ್ಕಿಯಲ್ಲೇ ಮಾತ್ರ ನಾವು ಗೆದ್ ಬಂದಿದ್ದಾದ್ಮೇಲೆ ಕ್ಷೇತ್ರದ ಮಧ್ಯದಲ್ಲಿ, ಜನರ ಮಧ್ಯದಲ್ಲಿ ಯಾವಾಗ್ಲೂ 24/7 ಅವೈಲಬಲ್ ಯಾರಾದ್ರೂ ಇರ್ತಾರಂತಂದ್ರೆ ನಮ್ಮ ರಾಜಶೇಖರ್ ಪಾಟೀಲ್ ಸರ್ ಇರ್ಬೋದು, ಭಾಲ್ಕಿಯಲ್ಲಿ ಈಶ್ವರ್ ಖಂಡ್ರೆ ಸರ್ ಇರ್ಬೋದು. ಇದೇ ರೀತಿ ಕಂಟಿನ್ಯೂಸ್ಲಿ 24/7 ಏನು ಜನರಿಗೆ ಅವರು ಸೇವೆ ಕೊಡ್ತಾ ಬಂದಿದ್ದಾರೆ. ಯಾಕಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಇದೆ. ಆದ್ರೆ ಒಂದಾದ್ಮೇಲೆ ಒಂದು ನಮ್ಗೇನು ಜನ ಆಶೀರ್ವಾದ ಮಾಡಿ ನಮ್ಗೆ ಗೆದ್ಸ್ಕೊಂಡ್ ತರ್ತಾ ಇದ್ದಾರೆ. ಇದ್ರ ಅರ್ಥ ಏನು ಅಂತಂದ್ರೆ ನಾವು ಅದ್ರ ತಕ್ಕಂತೆ, ಜನರ ನಿರೀಕ್ಷೆ ತಕ್ಕಂತೆ ನಾವು ಕೂಡ ಸೇವೆ ಸಲ್ಲಿಸ ನಾವು ಬಂದಿದೀವಿ. ಯಾವಾಗ್ಲೂ ಕೂಡ ಏನೇ ಕಷ್ಟ ಇರ್ಬೋದು, ದುಃಖ ಇರ್ಬೋದು, ಇಂತ ಸಂದರ್ಭಗಳಲ್ಲಿ ನಾವು ಜನರ ಜೊತೆ ಇದ್ದೀವಿ ಅಂತಾನೆ ಇಷ್ಟೆಲ್ಲ ಜನ ನಮ್ಗೆ ಆಶೀರ್ವಾದ ತೋರಿಸಿ ಯಾವಾಗ್ಲೂ ನಮ್ ಜೊತೆ ಇದ್ದಾರಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದ್ರ ಜೊತೆ ಇವಾಗ ಲೋಕಸಭೆಯಲ್ಲೂ ಕೂಡ ಇವತ್ತಿನ ದಿವಸ ನಾನು ಎಷ್ಟು ಹೆಚ್ಚಿನ ಲೀಡು, ನಮ್ಗೆ 1,28,000 ಮತಗಳ ಅಂತರದಿಂದ ನನ್ಗೆ ಗೆದ್ದಿದ್ದೀನಿ. ಅದರಲ್ಲಿ ಹುಮ್ನಾಬಾದ್ ಕ್ಷೇತ್ರದಲ್ಲಿ ನನಗೆ 28,000 ನನ್ಗೆ ಲೀಡ್ ಸಿಕ್ಕಿದೆ ಅಂತಂದ್ರೆ ಅದು ಎಲ್ಲ ನಮ್ಮ ರಾಜಶೇಖರ್ ಪಾಟೀಲ್ ಸರ್, ನಮ್ಮ ಎಲ್ಲಾ ಪಕ್ಷದ ಮುಖಂಡರಿಗೋಸ್ಕರನೇ ಅದು ಆಗಿದೆ. ಇವಾಗ ಟಿಕೆಟು ಕೂಡ ಇವತ್ತಿನ ದಿವಸ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದಿತ್ತು. ಯಾಕಂತಂದ್ರೆ ರಾಜಶೇಖರ್ ಪಾಟೀಲ್ ಸರ್ ಅವರಿಗೆ ನಿಂದಿರ್ಬೇಕಂತ ಹೈಕಮಾಂಡ್ ಅವ್ರು ಹೇಳಿದಾಗ ಅವ್ರಂದ್ರು ಇಲ್ಲ, ಈ ಸಲ ಸಾಗರ್ ಅವರು ತಯಾರಿ ಮಾಡಿದ್ದಾರೆ, ಯುವಕರಿದ್ದಾರೆ, ಅವರಿಗೋಸ್ಕರ ನಾವೆಲ್ಲರೂ ಅವರಿಗೆ ಸಪೋರ್ಟ್ ಮಾಡ್ತೀವಿ, ನೀವು ಅವರಿಗೆ ಕೊಡ್ರಿ ಅಂತ ಅವರು ಕೂಡ ನಮಗೋಸ್ಕರ ಬಹಳಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ಕೂಡ ನಾನು ಈ ಚಿಕ್ಕ ವಯಸ್ಸಲ್ಲಿ 26 ವಯಸ್ಸಿಗೆ ನಾನು ಸಂಸದನಾಗಿದ್ದೆ. ಗಲ್ಲಿಯಿಂದ ಡೆಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಅವರು ಬಹಳ ಒಂದು ದೊಡ್ಡ ಕೊಡುಗೆ, ಬಹಳ ಒಂದು ದೊಡ್ಡ ಮನಸ್ಸಿದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತದ್ರ ಜೊತೆ ನಾನು ಅಭಿಷೇಕ್ ಪಾಟೀಲ್ ಅವ್ರ ಜೊತೆ ನನ್ನ ಸಂಬಂಧ ಜಾಸ್ತಿ ಇದೆ. ಅವರು ಕೂಡ ಯಾವಾಗ್ಲೂ ನಾನು ನೋಡ್ತೀನಿ, ಅವ್ರ ಮನ್ಸಿಂದ ಬಹಳ ಅವ್ರ ಸ್ವಚ್ಛ ಮನ್ಸಿದೆ. ಅವ್ರು ಯಾವಾಗ್ಲೂ ಕೂಡ ಯಾರಿಗೂ ತಪ್ಪಾಗ್ಬೇಕು, ಕೆಟ್ಟದಾಗ್ಬೇಕು ಅಂತ ಅವ್ರು ಯಾವತ್ತೂ ಬಯಸಲ್ಲ. ಅವ್ರು ಏನೇ ಇದ್ರು ಕೂಡ ನೇರವಾಗಿ ಅವ್ರು ಹೇಳ್ತಾರೆ. ಅವರು ಮನ್ಸಿನಿಂದ ಬಹಳ ಒಳ್ಳೆಯರಿದ್ದಾರೆ. ಅದು ನಂಗ ಬಹಳಷ್ಟು ಖುಷಿ ಆಗತ್ತೆ. ಯಾವುದೇ ಕೂಡ ಏನೇ ಒಂದು ಕೆಲಸ ಇತ್ತು ಅಥವಾ
ಹುಮ್ನಾಬಾದಿಗೆ ನಾನ್ ಬಂದಾಗ ಅವ್ರ ಬಾಳ್ಕಿಗೆ ಬಂದಾಗ ನಮ್ದು ಅವ್ರದ್ದು ಸಂಬಂಧ ಬಹಳ ಚಲೋ ಸಂಬಂಧದ ಒಳ್ಳೆ ಸಂಬಂಧ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದಕ್ಕೆ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಬಂದಿದ್ದೀರಿ. ನಾನು ಕೂಡ ನಮ್ಮ ರಾಜಶೇಖರ್ ಪಾಟೀಲ್ ಸರ್ ಅವರಿಗೆ ನಾವು ಹುಟ್ಟುಹಬ್ಬದ ಒಂದು ವಿಶ್ ಹೇಳಿ ಅಭಿನಂದನೆ ಸಲ್ಲಿಸ್ಬೇಕಂತಾನೆ ಬಂದಿದ್ದೀವಿ. ಅದಕ್ಕೆ ತುಂಬಾ ಸಂತೋಷ ಆಗಿದೆ. ಮತ್ತೊಂದ್ಸಲ ನನ್ನ ವತಿಯಿಂದ ಎಲ್ಲರಿಗೂ ಮತ್ತೊಂದ್ಸಲ ನಾನು ಧನ್ಯವಾದ ಅಭಿನಂದನೆ ಸಲ್ಲಿಸಿ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.